ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ನೀರು ಕಾಯ್ಸೋಕೆ ಇಟ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊಂಡಿರೋ ಪುಂಡಿ ಪಲ್ಯನ ಹಾಕಿ ಕುಕ್ಕರಲ್ಲಿ ಹಾಕ್ಬಿಟ್ಟು 4 ವಿಷಲ್ ಹಾಕ್ಸ್ಕೋಬೇಕು. ಆಮೇಲೆ ಅದನ್ನು ಕುಕ್ಕರ್ ವಿಷಲ್ ಬಿಟ್ಟ ಮೇಲೆ ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಬಗ್ಗಿಸ್ಕೊಂಡ್ಬಿಡ್ಬೇಕು. ನೀರು ಒಂಚೂರು ಬಿಡಬಾರ್ದು, ನೀರಿದ್ದರೆ ಪಲ್ಯ ಹುಳಿ ಆಗುತ್ತೆ. ಆಮೇಲೆ ಒಂದು ಚಿಕ್ಕ ಕುಕ್ಕರಲ್ಲಿ ಬಗ್ಗಿಸ್ಕೊಂಡಿರೋ ಸೊಪ್ಪು, ಅದಕ್ಕೆ ಸ್ವಲ್ಪ ರವೆ ನುಚ್ಚಾದರೂ ಹಾಕ್ಕೋಬೋದು, ಜೋಳದ ನುಚ್ಚು, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಆಮೇಲೆ ಕಾಯಿಸಿಟ್ಕೊಂಡಿರೋ ನೀರು ಹಾಕಬೇಕು. ಅದ್ರ ಮೇಲೆ 1 ಇಂಚ್ ಬರೋಷ್ಟು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಬೇಕು. ಆಮೇಲೆ ಇದನ್ನು ಹುಟ್ಟು ಅಂತ ಇರುತ್ತೆ, ನಮ್ಮ ಮನೇಲಿ ಹುಟ್ಟು ಇಲ್ಲ, ನಾನು ಮುದ್ದೆ ತಿರೋ ಕೋಲಿಂದ ತಿರುಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೋಬೇಕು. ಆಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ರೌಂಡ್ ತಿರುಗಿಸ್ಕೋಬೇಕು. ನೀಟಾಗಿ ತಿರುಗಿಸೋಷ್ಟು ಪುಂಡಿ ಪಲ್ಯ ಸೂಪರಾಗಿ ಬರುತ್ತೆ. ಆಮೇಲೆ 1 ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಬಿಟ್ರೆ